ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಆತ್ಮೀಯರೆಲ್ಲರಿಗೂ ಆಧಾರದ ಪ್ರಣಾಮ. ಪುರಾಣಾಮೃತ ಮಾಲಿಕೆಯ 70ನೆಯ ಕಂತಿನಲ್ಲಿ ನಾವಿಂದು ಶ್ರೀಮದ್ ಭಾಗವತದ ಮತ್ತೊಬ್ಬ ಕಂಸಾನುಚರನ ಬಗ್ಗೆ ನೋಡೋಣ. ಅವನ ವೃತ್ತಾಂತವಾದರೂ ನಾನು ಸಣ್ಣವನಿದ್ದಾಗ ಅಪ್ಪ ತಂದುಕೊಡುತ್ತಿದ್ದ ಚಂದಮಾಮದ ಕಥೆಯಂತೆ ಇದೆ. ಅವನೇ ಅಕರಾಳ ವಿಕರಾಳ ಸ್ವರೂಪದ ಬೃಹತ್ ಹೆಬ್ಬವಾಗಿ ಗೋವುಗಳಿಗೆ ಹಾಗೂ ಗೋವಳರಿಗೆ ಕಾಣಿಸಿದ ಅಘಾಸುರ. ಕೃಷ್ಣನನ್ನು ಕೊಲ್ಲಲು ಕಂಸನು ಕಳುಹಿಸಿದ ಈತನು ಪೂತನಿ ಹಾಗೂ ಬಕಾಸುರನ ಸಹೋದರನೆಂದು ಉಲ್ಲೇಖವಿದೆ. ಅಘನ ಪೌರಾಣಿಕ ಪಾತ್ರ ತಂದುಕೊಡುವ ಜೀವನ ಸೂತ್ರದ ಬಗ್ಗೆ ವಿಮರ್ಶಿಸುವುದಾದರೆ, ಬಹು ರೋಚಕವಾದ ಕೃಷ್ಣನ ಬಾಲಲೀಲೆಯೊಂದು ನಮ್ಮ ಕಣ್ಣ ಮುಂದೆ ಹಾದು ಹೋಗುತ್ತದೆ. ಒಂದು ದಿನ ಗೋಪಾಲಕರೆಲ್ಲ ಹಸುಗಳೊಡನೆಯೇ ಹುಲ್ಲುಗಾವಲಿನ ಕಾಡಿನಲ್ಲಿ ವನಭೋಜನ ಮಾಡುವುದೆಂದು ತೀರ್ಮಾನಿಸಿದರು. ನಾನಾ ರೀತಿಯ ವಿಶೇಷ ತಿಂಡಿಗಳು, ಭಕ್ಷ್ಯ ಭೋಜ್ಯಗಳನ್ನು ಸಿದ್ಧಪಡಿಸಿ ವಿಶೇಷ ಉಡುಗೆ ತೊಡುಗೆಗಳೊಂದಿಗೆ ಬೆಳಗ್ಗೆ ಹೊರಡಲು ಅನುವಾದರು. ಕೃಷ್ಣನು ಹಳದಿ ಬಣ್ಣದ ಉಡುಪು ತೊಟ್ಟು ಕೆಂಪು ಶಾಲನ್ನು ಧರಿಸಿ ಕೈಯಲ್ಲಿ ಕೊಳಲು, ತಲೆಯಲ್ಲಿ ನವಿಲುಗರಿ, ತೋಳುಬಂದಿಯೊಂದಿಗೆ ಬಾಲ ಮನ್ಮಥನಂತೆ ಶೋಭಿಸುತ್ತಿದ್ದನು. ಎಲ್ಲ ಗೋವಳರು ಹಾಡುತ್ತಾ ನಲಿಯುತ್ತಾ ತಮಾಷೆ ಹಾಸ್ಯ ಲೇವಡಿ ಮಾಡುತ್ತಾ ಸಾಗಿದ್ದರು. ವಿವಿಧ ವಾದ್ಯಗಳನ್ನೂ ಬಾರಿಸುತ್ತಿದ್ದರು. ಹೀಗೆ ಸಡಗರದಿಂದ ಸಾಗುತ್ತಾ ಹುಲ್ಲುಗಾವಲು ಸನಿಹಕ್ಕೆ ಬಂದಾಗ ಅಲ್ಲಿ 2 ಗುಡ್ಡಗಳು ಸೇರಿ ಕಣಿವೆಯಂಥ ರಚನೆಯೊಂದು ನಿರ್ಮಾಣವಾಗಿತ್ತು. ಅದನ್ನು ದಾಟಿ ಮುಂದುವರಿದಾಗ ಆ ಕಣಿವೆಗೆ ಸರಿ ಹೊಂದುವಂತೆ ಬೃಹತ್ ಗುಹೆಯೊಂದು ಎದುರಾದಂತಾಯಿತು. ದನಕರುಗಳು ಸೇರಿದಂತೆ ಗೋಪಬಾಲರು ಆ ಗುಹೆಯನ್ನು ಹಾದು ಒಳ ಹೋಗತೊಡಗಿದರು. ಆದರೆ ಅದು ಗುಹೆಯಾಗಿರದೆ ವಿರಾಟ್ ಸ್ವರೂಪದ ಒಂದು ಸರ್ಪದ ಬಾಯಾಗಿತ್ತು. ಆ ಬೃಹತ್ ಹಾವಿನ ಓರೆ ಕೋರೆ ದೇಹವು ಪರ್ವತ ಸಾಲಿನಂತೆ ಗೋಚರಿಸುತ್ತಿತ್ತು. ಕೋರೆ ಹಲ್ಲುಗಳು ಚೂಪಾಗಿ ಪರ್ವತ ಶಿಖರವನ್ನು ಹೋಲುತ್ತಿತ್ತು. ಇನ್ನು ನಾಲಗೆಯಂತೂ ದೊಡ್ಡದಾದ ಕೆಂಪು ಜಮಖಾನ ಹಾಸಿದಂತೆ ಗೋವು ಗೋಪಾಲಕರಿಗೆ ಭಾಸವಾಗಿ ಸೀದಾ ಅದರೊಳಗೆ ನಡೆದಿದ್ದರು. ಆದರೆ ಆ ನಾಲಗೆಯ ರೆಡ್ ಕಾರ್ಪೆಟ್ ಮೃತ್ಯುಕೂಪಕ್ಕೆ ಸ್ವಾಗತ ಎಂಬುದು ಆ ಮುಗ್ಧರು ಅರಿಯಲಾಗದೆ ಹೋಗಿದ್ದರು. ಬಾಯಿ ತುಂಬ ದನಗಳು ಜನಗಳು ಸೇರಿ ಆ ಅಜಗರನಿಗೆ ಕಿರಿಕಿರಿಯಾದಂತಾಗಿ ಬಾಯನ್ನು ಒಮ್ಮೆ ಮುಚ್ಚಿಬಿಟ್ಟನು. ಆದರೆ ತೀರಾ ಕೊನೆಯಲ್ಲಿದ್ದ ಕೃಷ್ಣ ಬಲರಾಮರು ಮಾತ್ರ ಹೊರಗೆ ಉಳಿದುಬಿಟ್ಟರು. ಆಗಲೇ ವಿಚಾರ ಗ್ರಹಿಸಿದ ಶ್ರೀಕೃಷ್ಣ ಏನು ಮಾಡುವುದು ಎಂದು ಬಲರಾಮನನ್ನು ನೋಡಲು, ಇನ್ನು ಸುಮ್ಮನಿದ್ದರಾಗದು ಎಂದನು ಅಣ್ಣ ಬಲರಾಮ. ತನ್ನ ಮುಖ್ಯ ಶತ್ರು ಬಾಯಿಯ ಹೊರಗೆ ಇದ್ದುದನ್ನು ಗಮನಿಸಿದ ಅಘಾಸುರ ಕೃಷ್ಣನನ್ನು ನುಂಗಲು ಮತ್ತೆ ಬಾಯಿ ತೆರೆದ. ಕೃಷ್ಣ ಬಲರಾಮರಿಗೂ ಅದೇ ಬೇಕಾಗಿತ್ತು. ಓಡೋಡಿ ಬಾಯಿ ಪ್ರವೇಶಿಸಿದರು ನಂದಗೋಪನ ಮಕ್ಕಳು. ಅವರು ಒಳ ಹೋದೊಡನೆ ಬಾಯಿ ಮುಚ್ಚಲು ಯೋಚಿಸಿದ್ದ ಹಾವಿನ ಹಂಚಿಕೆ ಮಾತ್ರ ತಲೆ ಕೆಳಗಾಯಿತು. ಹಾವಿನ ನಾಲಗೆಯಲ್ಲಿದ್ದುಕೊಂಡೇ ತನ್ನ ಲೀಲೆಯನ್ನು ಪ್ರಕಟಪಡಿಸತೊಡಗಿದ ಬಾಲಕೃಷ್ಣ ಅಷ್ಟಸಿದ್ಧಿಗಳಲ್ಲಿ ಮಹಿಮಾವನ್ನು ಬಳಸಿ ತನ್ನ ಪುಟ್ಟ ಶರೀರವನ್ನು ಬೆಟ್ಟದಂತೆ ಬೆಳೆಸಲಾರಂಭಿಸಿದ. ಬಾಯಿ ಮುಚ್ಚಲು ಹವಣಿಸುತ್ತಿದ್ದ ಉರಗದ 2 ದವಡೆಗಳು ಸೀಳಿದವು. ಕೃಷ್ಣನು ಬೃಹದಾಕೃತಿಯನ್ನು ತಳೆದು ಅದರ ಕುತ್ತಿಗೆ ತನಕ ಕಾಲು ಚಾಚಿ ನಿಂತಿದ್ದ. ವಿಲವಿಲನೆ ಒದ್ದಾಡುತ್ತಾ ರಕ್ತ ಕಾರುತ್ತಾ ಕಣ್ಣಗುಡ್ಡೆ ಹೊರಬಂದು ಉರಗರೂಪಿ ಅಘಾಸುರ ಸತ್ತು ಬಿದ್ದನು. ಅದರ ಸೀಳಿದ ಹೊಟ್ಟೆಯಿಂದ ದನಕರುಗಳು ಗೋಪಾಲಕರು ಹೊರಗೆ ಬಂದರು. ಅವರ ದೇಹದಲ್ಲಿ ಯಾವುದೇ ಒಂದು ಚಿಕ್ಕ ಗಾಯವೂ ಕೂಡ ಆಗಿರಲಿಲ್ಲ. ಗೋಪಾಲಕರೆಲ್ಲರೂ ಯಮುನೆಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ವನಭೋಜನಕ್ಕೆ ಅಣಿಯಾಗತೊಡಗಿದರು. ಇತ್ತ ಅಘಾಸುರನ ಕಡೆಯ ಬರದಿಂದ ಮಿಂಚಿನಂಥ ಒಂದು ಪ್ರಭೆ ಹೊರಟು ಶ್ರೀಕೃಷ್ಣನಿಗೆ ವಂದಿಸುತ್ತಾ ಗಗನಗಾಮಿನಿಯಾಯಿತು. ಲೌಕಿಕ ಜಗತ್ತಿನ ಪೊರೆ ಕಳಚಿ ಹೋಯಿತು. ಉರಗರೂಪಿಯಾಗಿ ಕೊಲ್ಲಲು ಬಂದಿದ್ದ ಅಘಾಸುರನಿಗೆ ಉರಗ ಶಯನನು
ಮೋಕ್ಷವನ್ನು ಕರುಣಿಸಿದನು. ಪ್ರಿಯ ಕೇಳಿದರೆ, ಇಲ್ಲಿ ನಾವು ಒಂದು ವಿಚಾರವನ್ನು ಶ್ರೀಕೃಷ್ಣನ ಬಾಲಲೀಲೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಗಮನಿಸಬಹುದು. ಅದೆಂದರೆ, ಯಾರು ದುಷ್ಟರು, ದುರ್ಗುಣಿಗಳು, ದುರಾಗ್ರಹಿಗಳು, ದುರಾಚಾರಿಗಳು, ದುರುಳರು ದುಂಡಾವರ್ತನೆಗೆಯುತ್ತಾ ಕೃಷ್ಣನನ್ನು ಕೊಂದೇ ತೀರುತ್ತೇವೆಂದು ಬಂದರೋ ಅವರೆಲ್ಲರನ್ನೂ ಸಂಹರಿಸುವುದರೊಂದಿಗೆ ಅವರ ಆಯಾ ಜನ್ಮಗಳ ಆಸುರಿ ಪ್ರವೃತ್ತಿಯನ್ನು ಸಂಹರಿಸಿದ ಪಾಪಹರನಾಗಿ, ಇನ್ನು ಕೆಲವರಿಗೆ ನೇರ ಮೋಕ್ಷವನ್ನೇ ಕರುಣಿಸಿದ ಮೋಕ್ಷ ಪ್ರದಾಯಕನಾಗಿ ಕಂಡುಬರುತ್ತಾನೆ ಈ ನವನೀತ ಕೃಷ್ಣ. ಭಗವಂತನ ಈ ಕಾರ್ಯ ನಿತ್ಯ ನಿರಂತರ. ಅಂದಿನ ದ್ವಾಪರ ಯುಗ ಇರಬಹುದು, ಇಂದಿನ ಡಿಜಿಟಲ್ ಯುಗವಿರಬಹುದು. ಅಘಾಸುರ ಅಸ್ತಂಗತನಾದ ಸ್ವಲ್ಪವೇ ಸಮಯದಲ್ಲಿ ಬಾಲ ಮುಕುಂದನಿಗೆ ಇನ್ನೊಂದು ಗಂಭೀರ ಸವಾಲು ಬಂದೆರಗಿತು. ಈಗಿನ ಸವಾಲು ಮಾತ್ರ ಎಂದಿನಂತೆ ಕಂಸನ ಕಡೆಯಿಂದ ಅಲ್ಲ ಎಂಬುದು ಮಾತ್ರ ವಿಶೇಷ. ಆದರೆ ವಿಪರ್ಯಾಸವೆಂಬಂತೆ ಈ ಸಲ ಸಮಸ್ಯೆ ತಂದೊಡ್ಡಿದುದು ತ್ರಿಮೂರ್ತಿಗಳಲ್ಲಿ ಓರ್ವನಾದ ಬ್ರಹ್ಮ. ಬ್ರಹ್ಮನಿಂದ ವಿಷ್ಣುವಿನ ಅವತಾರವಾದ ಕೃಷ್ಣನಿಗೆ ಒಂದು ವಿಚಿತ್ರ ರೀತಿಯ ಸಮಸ್ಯೆ ಎದುರಾಯಿತು. ಅದು ಆದದ್ದೇ ಹೀಗೆ. ಅಘಾಸುರನ ಅಂತ್ಯವಾದ ತರುವಾಯ ಎಲ್ಲರೂ ನೆಮ್ಮದಿಯಿಂದ ಸಂತೋಷದಿಂದ ವನಭೋಜನದಲ್ಲಿ ಪಾಲ್ಗೊಂಡಿರಲು ಅನತಿ ದೂರದಲ್ಲಿ ಹುಲ್ಲು ಮೇಯುತ್ತಿದ್ದ ಆಕಳ ಮಂದೆ ಕಾಣದಾಯಿತು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಈ ದನಕರುಗಳು ಎಲ್ಲಿ ಹೋದವಪ್ಪ ಎಂದು ಗೋಪಾಲಕರೆಲ್ಲ ಆತಂಕಗೊಂಡರು. ಆಗ ಅವರೆಲ್ಲರಿಗೂ ಧೈರ್ಯ ಹೇಳಿ ದನಕರುಗಳನ್ನು ಹುಡುಕಲು ಕೃಷ್ಣನು ಅಣ್ಣ ಬಲಭದ್ರನೊಡನೆ ಹೊರಟನು. ವೃಂದಾವನದ ಎಲ್ಲಿ ಹುಡುಕಿದರೂ ಗೋವುಗಳು ಮಾತ್ರ ಗೋಚರಿಸಲೇ ಇಲ್ಲ. ಗೊಂದಲಗೊಂಡ ಸಹೋದರರಿಬ್ಬರು ಮತ್ತೆ ಗೋಪಬಾಲರಿದ್ದಲ್ಲಿಗೆ ಮರಳಿದಾಗ ಇನ್ನೊಂದು ಆಶ್ಚರ್ಯ ಕಾದಿತ್ತು. ಅಲ್ಲಿ ಈಗ ಗೋಪಾಲಕರು ಇರಲಿಲ್ಲ. ಯಾರೂ ಕಾಣದೆ ಇಡೀ ಪ್ರದೇಶವೇ ನಿರ್ಮಾನುಷ್ಯವಾಗಿತ್ತು. ಇಲ್ಲೇನೋ ಮಾಯೆಯ ಪ್ರಭಾವ ಇದೆ ಎಂದು ಕೃಷ್ಣನಿಗೆ ಅನಿಸತೊಡಗಿತು. ಅಣ್ಣನೊಡನೆ ಸಮಾಲೋಚಿಸಿ ಏನೋ ತೀರ್ಮಾನಿಸಿದಂತೆ ಕೃಷ್ಣ ಕಣ್ಣುಗಳನ್ನು ಮುಚ್ಚಿ ಧ್ಯಾನಸ್ಥನಾಗಿ ಕುಳಿತ. ನಂತರ ಅಂತಃಚಕ್ಷುಗಳನ್ನು ತೆರೆದು ನೋಡಿದ. ಕೆಲ ವೇಳೆಯ ತರುವಾಯ ಕಣ್ಣುಗಳನ್ನು ತೆರೆದು ಅಣ್ಣನ ಜೊತೆಗೆ ದೊಡ್ಡವರು ಎಂದುಕೊಂಡಿರುವವರಿಗೂ ಕೆಲವೊಮ್ಮೆ ಸಂಶಯ ಸಂದೇಹ ಬಾಧಿಸುತ್ತದೆ. ಹಾಗಿದ್ದರೆ ಅವರ ಮನಸ್ಸನ್ನು ಕೂಡಲೇ ಶುಚಿಗೊಳಿಸಬೇಕು. ಈಗ ಸಂಶಯ ಉಂಟಾಗಿರುವುದು ಬೇರಾರಿಗೂ ಅಲ್ಲ, ಸ್ವಯಂ ಬ್ರಹ್ಮದೇವನಿಗೆ ಎಂದನು. ದ ಕಿಂಗ್ ಕ್ಯಾನ್ ಡೂ ದ ರಾಂಗ್ ಎಂಬ ಆಂಗ್ಲೋಕ್ತಿಯಂತೆ ರಾಜನು ತಪ್ಪೆಸಗುವನು. ಅಂದ ಹಾಗೆ ಕೃಷ್ಣನು ಗೀತಾಚಾರ್ಯನಾಗಿ ಜಗತ್ತಿನಲ್ಲಿ ಖ್ಯಾತನಾದಂತೆ ಯೋಗಾಚಾರ್ಯನಾಗಿಯೂ ಹೆಸರು ಹೊಂದಿದ್ದ ಎಂಬುದು ಅಷ್ಟೊಂದು ಜನಜನಿತವಾಗಿಲ್ಲ. ಗೋವು ಗೋವಳರು ಕಾಣೆಯಾದ ಮಾಯೆಯನ್ನು ಭೇದಿಸಲು ಕೃಷ್ಣನು ಕಂಡುಕೊಂಡ ಹಾದಿಯೇ ಯೋಗ ಪದ್ಧತಿ. ತನ್ನ ದೈವಿ ಶಕ್ತಿಯಿಂದ ಎಳವೆಯಲ್ಲಿ ಯೋಗವನ್ನು ಕರಗತ ಮಾಡಿಕೊಂಡಿದ್ದ ಶ್ರೀಕೃಷ್ಣನು ದೇಹದಲ್ಲಿರುವ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳ ಉದ್ದೀಪನದ ಕಾರ್ಯ ತನ್ಮೂಲಕ ಕುಂಡಲಿನಿ ಶಕ್ತಿಯ ಜಾಗೃತಿಯನ್ನು ಸಾಕ್ಷಾತ್ಕರಿಸಿಕೊಂಡಿದ್ದನು ಎಂದು ತೋರುತ್ತದೆ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಯೋಗ ಕರ್ಮಸು ಕೌಶಲಂ ಎಂದಿದ್ದು. ಇಂದಿಗೂ ಯೋಗ ಪದ್ಧತಿಯ ಪ್ರಕಾರ ಶರೀರದ ಸಪ್ತ ಚಕ್ರಗಳ ಉದ್ದೀಪನ ಹಾಗೂ ಕುಂಡಲಿನಿ ಜಾಗೃತಿ ಪ್ರಕ್ರಿಯೆ ಸಜೀವವಾಗಿಯೇ ಜೀವಾತ್ಮನನ್ನು ದೇವಾತ್ಮನಲ್ಲಿ ಐಕ್ಯಗೊಳಿಸುವಲ್ಲಿ ಅತ್ಯಂತ ಮಹತ್ವದ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ 7 ಚಕ್ರಗಳು ಹಾಗೂ ಅವುಗಳ ಕೇಂದ್ರಗಳೆಂದರೆ ಮೂಲಾಧಾರ ಗುಪ್ತಾಂಗದ ಹಿಂದೆ, ಸ್ವಾಧಿಷ್ಠಾನ ಹೊಕ್ಕುಳದಿಂದ ಕೆಳಗೆ, ಮಣಿಪೂರ ಹೊಕ್ಕುಳ, ಅನಾಹತ ಹೃದಯ, ವಿಶುದ್ಧ ಗಂಟಲು, ಆಜ್ಞಾಚಕ್ರ, ಭ್ರೂಮಧ್ಯ ಅಥವಾ ಹುಬ್ಬುಗಳ ನಡು ಮತ್ತು ಸಹಸ್ರಾರ ಚಕ್ರ ಶಿರೋಮಧ್ಯ. ಇದರ ಬಗ್ಗೆ ವಿವರಣೆಗಳನ್ನು ಇನ್ನೊಮ್ಮೆ ನೋಡೋಣ. ಹಾಗಾದರೆ ರತ್ನಗರ್ಭನಾದ ವಿಧಾತನಿಗೆ ಬಂದ ಸಂಶಯವಾದರೂ ಏನು? ಅದನ್ನು ಅಧೋಕ್ಷಜನಾದ ಕೃಷ್ಣನು ನಿವಾರಿಸಿದ ಬಗೆ ಹೇಗೆ? ದನಗರುಗಳೆಲ್ಲ ಎಲ್ಲಿ ಹೋದವು ಎಂಬಿತ್ಯಾದಿ ವಿಚಾರಗಳನ್ನು ಮುಂದಿನ ವಾರ ನೋಡೋಣ. ಓಂ ಶ್ರೀರಾಮಾಯ ನಮಃ. ಸಮಸ್ತ ಸನ್ಮಂಗಲಾನಿ ಭವಂತು.
ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.